ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಇಬ್ಬರನ್ನು ಸಹ ಈಗ ಕೋರ್ಟು ನಿರ್ದೋಷಿಗಳು ಅಂತ ಬಿಡುಗಡೆ ಮಾಡಿದೆ. ಯಾವ ಕೇಸಲ್ಲಿ? ಲಿಕ್ಕರ್ ಕೇಸಲ್ಲಿ. ಸುಮಾರು 17 ತಿಂಗಳು ಮನೀಶ್ ಸಿಸೋಡಿಯಾ ಈ ಕೇಸಲ್ಲಿ ಜೈಲಲ್ಲಿದ್ರು. ಅರವಿಂದ್ ಕೇಜ್ರಿವಾಲ್ ಸುಮಾರು 5 ತಿಂಗಳು ಜೈಲಲ್ಲಿದ್ರು. ಸೊ ಆ ತೀರ್ಪು ಪ್ರಕಟವಾದ ನಂತರ ಅರವಿಂದ್ ಕೇಜ್ರಿವಾಲ್ ಕಣ್ಣೀರು ಹಾಕಿದ್ದಾರೆ. ನಾನು ಭ್ರಷ್ಟಾಚಾರಿ ಅಲ್ಲ, ನನ್ನನ್ನ ಪೊಲಿಟಿಕಲ್ ವೆಂಡೆಟ ಭಾಗವಾಗಿ ರಾಜಕೀಯ ದ್ವೇಷಕ್ಕೆ ಈ ರೀತಿಯಾಗಿ ನಡೆಸ್ಕೊಂಡ್ರು, ಈ ರೀತಿ ಜೈಲಿಗೆ ತಳ್ಳಿದ್ರು, ಕಳಂಕ ಹಚ್ಚಿದ್ರು ನನಗೆ ಅನ್ನುವಂಥದ್ದಕ್ಕೆ ಅವರು ಕಣ್ಣೀರು ಹಾಕೊಂಡಿದ್ದಾರೆ ಈ ತೀರ್ಪು ಬಂದ ನಂತರ. ಆದರೆ ಈ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರುವಂತಹದ್ದು, ಈ ತೀರ್ಪು ಈಗ ಬಂದಿದೆಯಲ್ಲ, 1 ವರ್ಷ ಆಗಿದೆ ದೆಹಲಿಯ ಚುನಾವಣೆಗಳು ನಡೆದು. ಸೊ ಈ ತೀರ್ಪಿನ ಹಿಂದೆ ಅಮಿತ್ ಶಾ ಅಥವಾ ಬಿಜೆಪಿ ಮತ್ತು ಅರವಿಂದ್ ಕೇಜ್ರಿವಾಲ್ ನಡುವೆ ಒಂದು ಡೀಲ್ ಇತ್ತ ಅನ್ನುವಂಥ ಅನುಮಾನಗಳು ಆಗಲಿಂದಲೂ ಸಹ ಇದಾವೆ. ಆ ಅನುಮಾನಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ, ಮತ್ತು ಈಗ ಆ ಅನುಮಾನಗಳ ಬಗ್ಗೆ ನಾವು ಯಾಕೆ ಮಾತಾಡ್ತಿದ್ದೀವಿ ಅಂತ ಸಹ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಏನಿದೆ ಆ ಡೀಲ್ನಲ್ಲಿ? ಪಕ್ಷವನ್ನು ಬಲಿ ಕೊಟ್ಟು ಅರವಿಂದ್ ಕೇಜ್ರಿವಾಲ್ ಬಚಾವಾಗಿದ್ದಾರಾ? ಈ ಪ್ರಶ್ನೆನೇ ಆ ಡೀಲು. ಸೊ ಏನೇನಾಯ್ತು ಅಂತ ನೋಡೋದಾದ್ರೆ, ಕೇಜ್ರಿವಾಲ್ರನ್ನ 2024 ಮಾರ್ಚ್ ತಿಂಗಳಲ್ಲಿ ಸಿಬಿಐ ಅರೆಸ್ಟ್ ಮಾಡುತ್ತೆ. ಇಡಿ ಮತ್ತು ಸಿಬಿಐ ಕೇಸುಗಳು ಹಾಕಿ ಅರೆಸ್ಟ್ ಆಗ್ತಾರೆ. ಆ ನಂತರ ಚುನಾವಣೆಗಳು ಇನ್ನೇನು 2 ತಿಂಗಳಿದೆ ಅನ್ನಬೇಕಾದ್ರೆ, ಲೋಕಸಭಾ ಚುನಾವಣೆಗಳು ಇನ್ನೇನು 2 ತಿಂಗಳಿದೆ ಅನ್ನಬೇಕಾದ್ರೆ ಅರೆಸ್ಟ್ ಆಗುತ್ತೆ. ಆ ನಂತರ ಅವ್ರಿಗೆ ಇಂಟರಿಮ್ ಬೇಲ್ ಸಿಗುತ್ತೆ. ಯಾಕೆ? ಲೋಕಸಭಾ ಚುನಾವಣೆಗಳಿಗೆ ಪ್ರಚಾರ ಮಾಡೋದಕ್ಕೆ ಅಂತ 20 ದಿನಗಳ ಇಂಟರಿಮ್ ಬೇಲ್ ಸಿಗುತ್ತೆ. ಇಂಟ್ರಿಮ್ ಬೇಲ್ ಯಾವಾಗಿಂದ ಸಿಗುತ್ತೆ? ಮೇ 10ನೇ ತಾರೀಕಿನಿಂದ ಜೂನ್ 1ನೇ ತಾರೀಕುವರೆಗೂ ಸಿಗುತ್ತೆ. ಆ ನಂತರ ಮತ್ತೆ ಅವರು ಸರೆಂಡರ್ ಆಗ್ತಾರೆ ಕೋರ್ಟ್ಗೆ, ಜೈಲಿಗೆ ಮತ್ತೆ ಹೋಗ್ತಾರೆ, ತಿಹಾರ್ ಜೈಲಿಗೆ ಮತ್ತೆ ಹೋಗ್ತಾರೆ 1ನೇ ತಾರೀಕಿಗೆ. ಆ ನಂತರ ಅದರಲ್ಲಿ ಬೇಲ್ ಸಿಗೋ ಸಾಧ್ಯತೆಗಳು ಕಂಡಂತಹ ಇಡಿ ಇನ್ನೊಂದು ಕೇಸ್ನಲ್ಲಿ 20ನೇ ತಾರೀಕು ಅವರನ್ನ ಇನ್ನೊಂದು ಅರೆಸ್ಟ್ ತೋರಿಸುತ್ತೆ. ಆ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಅದು ಸೆಪ್ಟೆಂಬರ್ 13ನೇ ತಾರೀಕು ಬೇಲನ್ನ ಅವ್ರಿಗೆ ಕೊಡುತ್ತೆ. ಯಾವಾಗ? ದೆಹಲಿ ಚುನಾವಣೆಗಳಿಗೆ 3-4 ತಿಂಗಳಿದೆ ಅನ್ನಬೇಕಾದ್ರೆ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ. ಅಲ್ಲಿಗೆ ಸುಮಾರು 5 ತಿಂಗಳ ಕಾಲ ಅವರು ಜೈಲಲ್ಲಿ ಇದ್ದಂಗೆ ಆಯ್ತು. ಆ ಬೇಲ್ ಸಿಕ್ಕ ಸಂದರ್ಭದಲ್ಲಿಯೇ ಸಾಕಷ್ಟು ಗುಸು ಹೊರಗೆ ಬಂತು. ಯಾಕೆಂದ್ರೆ ದೆಹಲಿ ಚುನಾವಣೆಗಳಿಗೆ ಹತ್ತಿರ ಇರಬೇಕಾದ್ರೆ ಇಡಿ, ಸಿಬಿಐ ಇಷ್ಟು ಬಿಗಿಯಾಗಿ ಹಿಡ್ಕೊಂಡಿರುವಂತಹ ಕೇಜ್ರಿವಾಲ್ಗೆ ಬೇಲ್ ಸಿಕ್ಕಿದೆಯಲ್ಲ, ಇದರ ಹಿಂದೆ ಏನಾದ್ರೂ ಬೇರೆ ಕತೆ ಇದೆಯಾ ಅನ್ನುವಂತಹ ಚರ್ಚೆಗಳು ಬಂತು. ಆ ಚರ್ಚೆ ಏನು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಮನೀಶ್ ಸಿಸೋಡಿಯಾ, ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ, ಅವರು 17 ತಿಂಗಳು ಜೈಲಲ್ಲಿದ್ರು. ಅವರ ಸ್ಟೋರಿಯನ್ನ ನೋಡೋದಾದ್ರೆ, ಅವರು 2023 ಫೆಬ್ರವರಿಯಲ್ಲೇ ಅರೆಸ್ಟ್ ಆಗ್ತಾರೆ. ಅವರು ಫೆಬ್ರವರಿ 26ನೇ ತಾರೀಕು 2023ರಲ್ಲಿ ಅರೆಸ್ಟ್ ಆಗ್ತಾರೆ. ಆ ನಂತರ ಸುಮಾರು 17 ತಿಂಗಳ ನಂತರ ಅವರಿಗೆ ಬೇಲ್ ಸಿಗುವಂತಹದ್ದು ಸೆಪ್ಟೆಂಬರ್ 2024ರಲ್ಲಿ, ಆಗಸ್ಟ್ 9ನೇ ತಾರೀಕು 2024ರಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ. ಅಲ್ಲಿಗೆ 17 ತಿಂಗಳು, ಬರೋಬ್ಬರಿ 17 ತಿಂಗಳು ಜೈಲಲ್ಲಿ ಇರ್ತಾರೆ. ಆ ನಂತರ ಅವ್ರಿಗೂ ಬೇಲ್ ಸಿಗುತ್ತೆ. ಯಾವಾಗ? ಚುನಾವಣೆಗಳು ಹತ್ರ ಇರಬೇಕಾದ್ರೆ. ಕೇಜ್ರಿವಾಲ್ಗೂ ಚುನಾವಣೆಗಳು ಹತ್ರ ಇರಬೇಕಾದ್ರೆ ಸಿಗುತ್ತೆ, ಸಿಸೋಡಿಯಾಗೂ ಹತ್ರ ಇರಬೇಕಾದ್ರೆ ಸಿಗುತ್ತೆ. ಇಬ್ಬರಿಗೂ ಒಂದೇ ತಿಂಗಳಲ್ಲಿ ಸಿಗುತ್ತೆ. ಆಗ ನಾನು ಸಹ ಒಂದು ಕಾರ್ಯಕ್ರಮವನ್ನು ಮಾಡಿ ಹೇಳಿದ್ದೆ, ಇದರ ಹಿಂದೆ ಬಿಜೆಪಿ ಮತ್ತು ಅರವಿಂದ್ ಕೇಜ್ರಿವಾಲ್ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ. ಏನು ಅಂತಂದ್ರೆ, ನಾನು ದೆಹಲಿ ಚುನಾವಣೆಗಳಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿ ನಿಮಗೆ ಅಧಿಕಾರ ಬರುವಂತೆ ನೋಡ್ಕೊಳ್ತೀನಿ, ನನ್ನನ್ನು ಈ ಕೇಸಿಂದ ಬಿಟ್ಬಿಡಿ ಸ್ವಾಮಿ ಅಂತ ಕೇಜ್ರಿವಾಲ್ ಸರೆಂಡರ್ ಆಗಿದ್ದಾರೆ ಅನ್ನುವಂತಹ ಸೂಚನೆಗಳಿದೆ, ಅನುಮಾನಗಳಿದೆ. ಆ ರೀತಿಯಾಗಿ ಸಾಕಷ್ಟು ಜನ ಆರೋಪ ಮಾಡ್ತಿದ್ದಾರೆ ಅಂತ ನಾನು ಸಹ ಕಾರ್ಯಕ್ರಮ ಮಾಡಿದ್ದೆ. ಇಲ್ಲದೆ ಹೋದ್ರೆ ಚುನಾವಣೆಗಳಿಗೆ ಹತ್ರ ಇರಬೇಕಾದ್ರೇನೆ ಆ ಒಂದು ಇದು ಹೇಗೆ ಸಿಕ್ತು? ಆ ನಂತರ ಬೇಲ್ ಸಿಕ್ಕ ನಂತರ ಮತ್ತೆ ಅರೆಸ್ಟ್ಗೆ ಪ್ರಯತ್ನನೇ ಮಾಡಲಿಲ್ಲ ಇಡಿ ಆಗ್ಲಿ ಸಿಬಿಐ ಆಗ್ಲಿ, ಇಬ್ಬರಿಗೂ ಮಾಡಲಿಲ್ಲ. ಸಿಸೋಡಿಯಾಗೂ ಮಾಡಲಿಲ್ಲ, ಕೇಜ್ರಿವಾಲ್ಗೂ ಮಾಡಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಸಿಬಿಐಗೆ ಚೀಮಾರಿ ಹಾಕಿ ಹೇಳ್ತಾ ಇದೆ, ಸುಮ್ನೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರಲ್ರಿ, ಬಿಡ್ರಿ ಅವರನ್ನ, ನಿರ್ದೋಷಿಗಳು ಅವರನ್ನ ಅಂತ ಮಾಡಿದೆ. ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಿಸೋಡಿಯಾ ಖುಷಿ ಪಟ್ಟಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕಣ್ಣೀರೇ ಹಾಕಿದ್ದಾರೆ. ನಾನು ಭ್ರಷ್ಟಾಚಾರಿ ಅಲ್ಲ, ನನ್ನನ್ನು ಆ ರೀತಿ ಹಿಂಸಿಸಿದ್ರು, ಅನ್ಯಾಯವಾಗಿ ನನ್ನ ಮೇಲೆ ಆಪಾದನೆಗಳನ್ನ ಮಾಡಿದ್ರು ಅಂತ.
ಸೊ ಇವರು ಭ್ರಷ್ಟಾಚಾರಿ ಅಲ್ಲ ಅಂತ ಈಗ ಹೇಳ್ಕೊಳ್ತಾರೆ. ಅದಕ್ಕೂ ಆಗ ಬಿಜೆಪಿ ಅವರು ಜೈಲಲ್ಲಿದ್ದಾಗ ಹೇಳ್ತಾ ಇದ್ದಿದ್ದ ಕಥೆಗಳಿಗೂ ಆ ನಂತರ ಬೇಲ್ ಸಿಕ್ಕ ನಂತರ ಬಿಜೆಪಿ ಆಗಿರುವ ಸೈಲೆನ್ಸ್ ಅನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಡೀಲ್ ಆಗಿತ್ತಾ ಅನ್ನುವಂತಹ ಸೂಚನೆಗಳು ಸಿಗಬಹುದು. ಏನು ಅಂತ ವಿವರಿಸೋದಾದ್ರೆ, ಆಗ ಶೀಶ್ ಮಹಲ್ ಅನ್ನುವಂತಹ ಒಂದು ವಿಚಾರವನ್ನ ತಗೊಂಡು ಬಂದಿದ್ರು. ಏನು, ಮುಖ್ಯಮಂತ್ರಿಗಳ ಅಫಿಷಿಯಲ್ ನಿವಾಸ ಏನಿದೆಯಲ್ಲ, ಅಧಿಕೃತ ನಿವಾಸ, ಅದಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಐಷಾರಾಮಿಯಾಗಿ ಅವುಗಳನ್ನ ಮಾರ್ಪಾಡು ಮಾಡಿದ್ದಾರೆ ಕೇಜ್ರಿವಾಲ್. ನಾನು ಚಪ್ಪಲಿ ಹಾಕೊಂಡು, ಏನು ಹವಾಯಿ ಚಪ್ಪಲಿ ಹಾಕೊಂಡು ಜನರ ದುಡ್ಡೇ ಮುಟ್ಟದಿರ ಆಡಳಿತ ನಡೆಸ್ತೀನಿ ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು. ಬಂದ ನಂತರ ನೋಡಿ, 100 ಕೋಟಿಯಲ್ಲಿ ಅವರಿಗೆ ಬದುಕೋದಕ್ಕೆ ಮನೆ ಅಂತೆ, ಅವರ ಸ್ವಿಮ್ಮಿಂಗ್ ಪೂಲ್ ನೋಡಿ, ಅವರ ಬಾತ್ ಟಬ್ ನೋಡಿ, ಅವ್ರ ಮನೆ ಒಳಗಡೆ ನೋಡಿ, ಬೆಡ್ರೂಮ್ ನೋಡಿ ಅಂತೆಲ್ಲ ವಿಡಿಯೋಗಳನ್ನ ಮಾಡಿ ಬಿಜೆಪಿ ಹರಿಬಿಡ್ತು. ಕೇಜ್ರಿವಾಲ್ ಶೋಕಿಲಾಲ ಐಷಾರಾಮಿ ಜೀವನವನ್ನ ನಡೆಸ್ತಿರೋದು ಜನರ ದುಡ್ಡಲ್ಲಿ ಅಂತ ಬಿಜೆಪಿ ಆರೋಪ ಮಾಡಿತು. ವಿಡಿಯೋಗಳನ್ನೇ ಬಿಡ್ತು, ಹೋಮ್ ಟೂರ್ ಅನ್ನೋ ರೀತಿಯಲ್ಲಿ ವಿಡಿಯೋಗಳನ್ನ ಬಿಡ್ತು. ಅದಕ್ಕೆ ತಕ್ಕಂತೆ ಒಂದಷ್ಟು ಪಟ್ಟಿಯನ್ನು ಬಿಡ್ತು. ಫರ್ನಿಚರ್ಗೆ ಇಷ್ಟು ಕೋಟಿ, ಎಲೆಕ್ಟ್ರಿಕಲ್ ವರ್ಕ್ಗಳಿಗೆ ಇಷ್ಟು ಕೋಟಿ, ಒಳಗಡೆ ರಿನೋವೇಷನ್ಗೆ ಇಷ್ಟು ಕೋಟಿ, ಏನೇನು ಬಳಸಿದ್ದಾರೆ, ಸುಮಾರು 300 ಕೋಟಿ ರೂಪಾಯಿವರೆಗೂ ಲೆಕ್ಕ ತೋರಿಸಿದ್ರು ಬಿಜೆಪಿಯವರು. ಈ ಕಡೆ ಲಿಕ್ಕರ್ ಕೇಸು, ಲಿಕ್ಕರ್ ಸ್ಕ್ಯಾಮ್ ಅಂತ ಬೇರೆ ಒಂದು ಜೋರಾಗಿ ನಡೀತಾ ಇತ್ತು 2023ರಿಂದ. ಏನು, ದೆಹಲಿಯಲ್ಲಿ ಒಂದು ಹೊಸ ಮದ್ಯಕ್ಕೆ ಸಂಬಂಧಪಟ್ಟಂತೆ, ಲಿಕ್ಕರ್ಗೆ ಸಂಬಂಧಪಟ್ಟಂತೆ, ಸಾರಾಯಿಗೆ ಸಂಬಂಧಪಟ್ಟಂತೆ ರೂಲ್ಸ್ಗಳನ್ನ ತಂದಿದ್ರು. ಅದರಲ್ಲಿ ಅವ್ಯವಹಾರ ನಡೆದಿದೆ. 100 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ. ಅದಕ್ಕೆ ಸೌತ್ ಇಂಡಿಯಾದು ಸಹ ಲಿಂಕ್ ಇದೆ. ಯಾಕಂದ್ರೆ ಆ ಪ್ರಕ್ರಿಯೆಯಲ್ಲಿ ಸೌತ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬಂತು. ಹಾಗಾಗಿ TRS ಪಕ್ಷದ ತೆಲಂಗಾಣ ರಾಷ್ಟ್ರೀಯ ಸಮಿತಿ, ಆಮೇಲೆ BRS ಆಯ್ತು, ಭಾರತ ರಾಷ್ಟ್ರೀಯ ಪಕ್ಷ ಅಂತ, ಅದರ KC ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾ ಚಂದ್ರಶೇಖರ್ ಅವರು ಸಹ ಅರೆಸ್ಟ್ ಆದ್ರು. ಆ ಮಟ್ಟಕ್ಕೆ ಆ ಕೇಸು ದೊಡ್ಡ ಮಟ್ಟದಾಯ್ತು. ಅದೇ ಕೇಸಲ್ಲೇನೆ ಮನೀಶ್ ಸಿಸೋಡಿಯಾ ಮೊದಲು ಅರೆಸ್ಟ್ ಆಗಿದ್ದು, ಆ ನಂತರ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದು. ಆಗ ಅಷ್ಟು ಆಕ್ಟಿವ್ ಆಗಿ ಆರೋಪ ಮಾಡ್ತಿದ್ದಂತಹ ಬಿಜೆಪಿ, ಅಷ್ಟು ಪವರ್ಫುಲ್ ಆಗಿ ಆಮ್ ಆದ್ಮಿ ಪಕ್ಷ, ಇಡೀ ಪಕ್ಷನೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಪಕ್ಷ, ದೆಹಲಿಯಿಂದ ಅದಕ್ಕೆ ಬಿಡುಗಡೆ ಬೇಕಾಗಿದೆ, ನಾವು ಬರ್ತೀವಿ, ನಮಗ್ ಹೋಟ್ ಹಾಕಿ, ಇವರು ಸುಮ್ನೆ ಸುಳ್ಳುಗಾರರು, ಇವರು ಭ್ರಷ್ಟಾಚಾರ ವಿರೋಧಿಗಳು ಅಂತ ಹೇಳ್ಕೊಂಡು ಬಂದು ಇವರು ಭ್ರಷ್ಟಾಚಾರದ ಜೊತೆಗೆ ಐಷಾರಾಮಿ ಜೀವನ ನಡೆಸ್ತಿದ್ದಾರೆ ನೋಡಿ ಶೀಶ್ ಮಹಲ್ ಅಂದ್ರು, ಎಲ್ಲ ಮಾಡಿದ್ರು. ಆದ್ರೆ ಚುನಾವಣೆಗಳಿಗೆ ಹತ್ರ ಇರಬೇಕಾದ್ರೆ CBI ಆಗ್ಲಿ ED ಆಗ್ಲಿ ದೊಡ್ಡ ಪ್ರಯತ್ನ ಮಾಡಲಿಲ್ಲ ಬೇಲನ್ನ ಸಿಗದೆ ಇರೋ ರೀತಿಯಲ್ಲಿ ಮಾಡೋದಕ್ಕೆ. ಆ ಆರೋಪಗಳು ಕೇಳಿಬಂತು. ಚುನಾವಣೆ 2-3 ತಿಂಗಳಿದೆ ಅನ್ಬೇಕಾದ್ರೆ ಹೊರಗಡೆ ಬಂದ್ರು. ಆ ನಂತರ ಆಮ್ ಆದ್ಮಿ ಪಕ್ಷ ಮಾಡಿದಂತಹ ಪ್ರಚಾರ ವೈಖರಿ ಇದೆಯಲ್ಲ, ಅಲ್ಲಿ ಸಾಕಷ್ಟು ಅನುಮಾನಗಳು ಬಂತು. ಇದು ಬಿಜೆಪಿಯನ್ನ ಸೋಲಿಸುವ ರೀತಿಯಲ್ಲಿ ಪ್ರಚಾರ ಮಾಡ್ತಿಲ್ಲ. ಯಾಕೆಂದ್ರೆ ಅವರನ್ನ ಈ ಹಿಂದೆ ನೋಡಿದೀವಿ, 2015ರಲ್ಲಿ ನೋಡಿದೀವಿ, 2014ರಲ್ಲಿ ನೋಡಿದೀವಿ, 2020ರಲ್ಲಿ ನೋಡಿದೀವಿ. ಆಮ್ ಆದ್ಮಿ ಪಕ್ಷದ ಚುನಾವಣಾ ಪ್ರಚಾರದ ವೈಖರಿ, ಅವರ ಪವರ್ಫುಲ್ ಒಂದು ಪ್ಲಾನಿಂಗು, ಅದು ಯಾವುದು ಈ ಬಾರಿ ಕಂಡು ಬರಲಿಲ್ಲ. ಆರಂಭದಿಂದಲೇ ಶರಣಾದಂತೆ ಕಾಣ್ತಿದ್ದಾರೆ. ಕೇಜ್ರಿವಾಲ್ ಶರಣಾಗಿದ್ದಾರೆ. ಈ ಕೇಸಿಂದ ಬಿಡುಗಡೆ ಪಡ್ಕೊಳ್ಳೋದಕ್ಕೆ, ದೆಹಲಿಯನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧ ಆಗಿದ್ದಾರೆ, ಪಕ್ಷವನ್ನ ಬಲಿ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಕೇಳಿಬಂತು. ಅದಕ್ಕೆ ಪೂರಕವಾಗಿ ಬಿಜೆಪಿ ಚುನಾವಣೆಗಳಲ್ಲಿ ದೊಡ್ಡ ಗೆಲುವನ್ನ ಸಾಧಿಸ್ಕೊಳ್ತು. ಹೇಗೆ, 70ರಲ್ಲಿ 48 ಸೀಟುಗಳನ್ನ ಬಿಜೆಪಿ ಪಡ್ಕೊಳ್ತು. ಕಳೆದ ಬಾರಿ ಅವರು ಪಡೆದಿದ್ದು ಕೇವಲ 6 ಸೀಟು, ಈ ಬಾರಿ 48. ಆಮ್ ಆದ್ಮಿ ಪಕ್ಷ 22ಕ್ಕೆ ಕುಸಿತು. ಕಳೆದ ಬಾರಿ 64-62 ಇತ್ತು. ಅಲ್ಲಿಗೆ ಇದು ನೋ ಫೈಟ್ ಆಗೋಯ್ತು. ನೋ ಫೈಟ್. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ನೋ ಫೈಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಪಂಜಾಬ್ನಲ್ಲಿ ಅಷ್ಟು ದೊಡ್ಡ ಗೆಲುವನ್ನ, ಕಾಂಗ್ರೆಸ್ ಅನ್ನು, ಬಿಜೆಪಿಯನ್ನು, ಅಕಾಲಿ ದಳವನ್ನು ಹಿಂದಿಕ್ಕಿ ಅಧಿಕಾರಕ್ಕೆ ಬರುವ ಮಟ್ಟಕ್ಕೆ ಪರ್ಫಾರ್ಮೆನ್ಸ್ ಅನ್ನ ಪಂಜಾಬ್ನಲ್ಲಿ ನೀಡಿರ್ಬೇಕಾದ್ರೆ, ದೆಹಲಿ ಅವರ ಬೇಸ್, ಅದು ಹೇಗೆ ಈ ಮಟ್ಟದಲ್ಲಿ ಒಂದು ರೀತಿ ಒನ್ ಸೈಡೆಡ್ ರಿಸಲ್ಟ್ ಆಗುತ್ತೆ ಅನ್ನೋದಕ್ಕೂ ಸಹ ಸಾಕಷ್ಟು ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಹೋಯ್ತು. ಆ ನಂತರ ಏನಾಯ್ತು, ಬಿಜೆಪಿ ಅಧಿಕಾರಕ್ಕೆ ಬಂತು. ಯಾವ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಮಾತಾಡಿತ್ತು, ಯಾವ ಐಷಾರಾಮಿ ಜೀವನದ ಬಗ್ಗೆ ಬಿಜೆಪಿ ಮಾತಾಡಿತ್ತು, ಅದ್ರ ಬಗ್ಗೆ ನೋ ಕಮೆಂಟ್ಸ್. ಹೆಚ್ಚಿಗೆ ಏನು ಮಾಡಲಿಲ್ಲ ಬಿಜೆಪಿ ಸರ್ಕಾರ. ರೇಖಾ ಗುಪ್ತಾ ಮುಖ್ಯಮಂತ್ರಿ ಆದ್ರು, 1-2 ಸಲ ಅದ್ರ ಬಗ್ಗೆ ಮಾತಾಡಿದ್ದು ಬಿಟ್ರೆ ಇನ್ನೇನು ಕ್ರಮಗಳಾಗ್ಲಿಲ್ಲ. ಯಾವ ಕ್ರಮನೂ ಆಗ್ಲಿಲ್ಲ, ಯಾವ ವಿಶೇಷ ತನಿಖೆಗಳು ಆಗ್ಲಿಲ್ಲ, ಯಾರಿಗೂ ಶಿಕ್ಷೆನೂ ಆಗ್ಲಿಲ್ಲ. ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ಈ ರೀತಿ ದುಡ್ಡು ಪೋಲ್ ಮಾಡಿ ಐಷಾರಾಮಿ ಜೀವನ ನಡೆಸಿದ್ದಾರೆ ಕೇಜ್ರಿವಾಲ್ ಮುಖ್ಯಮಂತ್ರಿ ಮನೆಯಲ್ಲಿ ಅಂತ, ಅದಕ್ಕೂ ಏನೂ ಇಲ್ಲ.
ಆ ಮನೆಯನ್ನು ಮಾತ್ರ ಎಕ್ಸಿಬಿಷನ್ಗೆ ಇಟ್ಟರು ಅಷ್ಟೇ. ಆವಾಗಲೂ ಅನುಮಾನಗಳು ಬಂದಿದ್ದೇನೆಂದ್ರೆ ಇದೊಂದು ಡೀಲು. ಕೇಜ್ರಿವಾಲ್ ಮತ್ತು ಬಿಜೆಪಿ, ಅದರಲ್ಲೂ ಅಮಿತ್ ಶಾ ಮತ್ತು ಕೇಜ್ರಿವಾಲ್ ನಡುವೆ ನಡೆದಿರುವಂತಹ ಡೀಲು. ಅವರು ದೆಹಲಿಯನ್ನು ಬಿಟ್ಟುಕೊಡೋದು, ಇವರು ಅಧಿಕಾರಕ್ಕೆ ಬರೋದು, ಕೇಜ್ರಿವಾಲ್ನ ಸೇಫ್ ಮಾಡೋದು ಅಂತ. ಅದೇ ರೀತಿ ಈಗ 1 ವರ್ಷ ಆದ್ಮೇಲೆ ಕಂಪ್ಲೀಟ್ ಎಲ್ಲ ಕೇಸುಗಳು ಕ್ಲೋಸೇ ಆಗೋಯ್ತಲ್ಲ. ಈಗ ನಿರ್ದೋಷಿ, ನಿರಪರಾಧಿ, ಅನ್ಯಾಯಕ್ಕೆ ಜೈಲಿಗೆ ಹಾಕ್ಬಿಟ್ರು ಅನ್ನೋ ಮಟ್ಟಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಲ್ಲ. ಇಲ್ಲಿ ಇನ್ನೂ ಆ ಅನುಮಾನಗಳಿಗೆ ಇನ್ನೊಂದಷ್ಟು ಪುಷ್ಟಿ ಸಿಗುತ್ತೆ. ಹಾಗಾದ್ರೆ ಕೇಜ್ರಿವಾಲ್ ಅಷ್ಟು ಸುಲಭಕ್ಕೆ ಒಂದು ರಾಜ್ಯವನ್ನೇ ಬಿಟ್ಕೊಟ್ಬಿಡ್ತಾರ, ತಮ್ಮ ಇದನ್ನೇ ಸರ್ಕಾರವನ್ನೇ ಬಿಟ್ಕೊಡ್ತಾರ ಅಂದ್ರೆ? ಕೇಜ್ರಿವಾಲ್ ದೆಹಲಿ ಚುನಾವಣೆಗಳನ್ನ ಸೋತ ನಂತರ ಮಾಡಿದ ಪ್ರಯತ್ನ ಇದೆಯಲ್ಲ, ಅದು ಸಹ ಒಂದು ಅನುಮಾನ ಮೂಡುತ್ತೆ. ಎಸ್, ಕೇಜ್ರಿವಾಲ್ ದೆಹಲಿಯನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧ ಇದ್ದಿರಬಹುದು ಅಂತ. ಏನು ಅಂದ್ರೆ, ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ಇದಾರಲ್ಲ, ಅವರನ್ನ ಪಕ್ಕಕ್ಕೆ ಸರಿಸಿ ತಾನು ಮುಖ್ಯಮಂತ್ರಿ ಆಗಬೇಕು ಪಂಜಾಬ್ಗೆ ಅನ್ನುವ ಪ್ರಯತ್ನವನ್ನ ದೆಹಲಿ ಚುನಾವಣೆಗಳಲ್ಲಿ ಸೋಲಾದ ತಕ್ಷಣ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್. ಬಟ್ ಅದಕ್ಕೆ ಪಾರ್ಟಿ ಒಳಗಡೆನೆ ಹೆಚ್ಚು ಬಲ ಸಿಗ್ಲಿಲ್ಲ, ಸಪೋರ್ಟ್ ಸಿಗ್ಲಿಲ್ಲ. ಹಾಗಾಗಿ ಸುಮ್ಮನಾಗಬೇಕಾಯ್ತು. ಇಲ್ಲದೆ ಹೋಗಿದ್ರೆ ಭಗವಂತ ಮಾನ್ ಪಕ್ಕಕ್ಕೆ ಸರಿಸಿ ಅರವಿಂದ್ ಕೇಜ್ರಿವಾಲ್ ದೆಹಲಿಯಿಂದ ಶಿಫ್ಟ್ ಆಗಿ ಪಂಜಾಬ್ನ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ರು. ಸೊ ಅಲ್ಲಿಗೆ ಒಂದು ಪ್ಲಾನ್ ರೆಡಿ ಇತ್ತು. ದೆಹಲಿ ಸೋತ್ರೆ ಅಲ್ಲಿ ಹೋಗಬೇಕು, ಅಲ್ಲಿ ಅಧಿಕಾರವನ್ನ ಮರುಸ್ಥಾಪನೆ ಮಾಡ್ಕೊಳ್ಬೇಕು ಅಂತ. ಸೊ ಈ ಎಲ್ಲ ಘಟನೆಗಳ ಕಾರಣಕ್ಕಾಗಿಯೇ ಇದರಲ್ಲಿ ಒಂದಷ್ಟು ಫಿಶಿ ಸ್ಮೆಲ್ ಇರುವಂತಹದ್ದು, ಅನುಮಾನಗಳಿರುವಂತಹದ್ದು. ಇದೊಂದು ಡೀಲಾ ಗೊತ್ತಿಲ್ಲ. ಇದು ಇನ್ನೊಂದು 10, 15, 20, 25 ವರ್ಷಗಳ ನಂತರ ಯಾರಾದರೂ ಹೊರಗಡೆ ಹಾಕ್ತಾರೆ. ಆ ಪಕ್ಷದಲ್ಲಿ ಇದ್ದವರು, ಬಿಜೆಪಿಯವರು, ಆಮ್ ಆದ್ಮಿ ಪಕ್ಷದವರು, ಅಥವಾ ಅಧಿಕಾರಿಗಳು, ಅಥವಾ ಇನ್ಯಾರೋ ಒಬ್ಬರು. ಅಲ್ಲಿವರೆಗೂ ಗೊತ್ತಾಗಲ್ಲ. ನಾವು ಹೇಳ್ಬೋದಷ್ಟೇ ನಮ್ಮ ಅನುಮಾನಗಳನ್ನ. ಬಟ್ 100% ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಏನೋ ಒಂದು ಆಗಿದೆ ಅನ್ನೋದು ಮಾತ್ರ ಅನುಮಾನಗಳಿಗೆ ಆಸ್ಪದ ಕೊಡೋ ರೀತಿಯಲ್ಲಿ ಘಟನೆಗಳಂತೂ ನಡೆದಿದ್ದಾವೆ. ನಾನು ಹೇಳಿದಂತಹ ಒಂದೊಂದು ಘಟನೆಯನ್ನು ಸಹ ಇಂಟರ್ಲಿಂಕ್ ಮಾಡ್ಕೊಂಡು ನೀವು ನೋಡಿದಾಗ ನಿಮಗೂ ಅನುಮಾನ ಬರುತ್ತೆ ಅಷ್ಟೇ. ಸೊ ಇದಿಷ್ಟು ಕೇಜ್ರಿವಾಲ್ ನಿರ್ದೋಷಿ, ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಏನು ಮಾಡಿಲ್ಲ, ತಪ್ಪೇ ಮಾಡಿಲ್ಲ. ಅವ್ರ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಸಹ ಏನು ತಪ್ಪು ಮಾಡಿಲ್ಲ. ಇಬ್ರು ನಿರ್ದೋಷಿಗಳು ಬಿಡುಗಡೆ ಅಂತ ತೀರ್ಪು ಬಂದಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ.